ಒಂದು ಊರಲ್ಲಿ ಇಬ್ಬರು ರಾಜಾರಾಣಿ ಇದ್ದರಂತೆ. ಆ ಇಬ್ಬರು ಮಂದಿ ರಾಜಾರಾಣಿಗೆ ಒಬ್ಬಳು ಮುದ್ದಾದ ಮಗಳು ಇದ್ದಳಂತೆ. ಆದರೆ ಅವಳು ದೊಡ್ಡವಳಾದ್ಮೇಲೆ ಎಲ್ಲ ಅವಳಿಗೂ ತಿಳಿತಾ ಬಂದಮೇಲೆ ಅವಳ ಮನೆ ಕಾವಲುಗಾರ ಇರೋವನು ಇಷ್ಟಪಟ್ಟಳಂತೆ. ಅದಕ್ಕೆ ಇಷ್ಟಪಟ್ಟದಕ್ಕೆ ಅವ್ರ ಮನೆಯಲ್ಲಿ ತಂದೆ ತಾಯಿಗೆ ಗೊತ್ತಾಗಿ ಆ ಇಷ್ಟಪಟ್ಟಿರೋ ಹುಡುಗನ್ನ ಅವಳ ಅಪ್ಪ ರಾಜ ಅವಳನ್ನ ಕೊಲೆ ಮಾಡಿಸಿ ಅವನೆಲ್ಲಿಯೂ ಅವನ ಮನೆಗೆ ಕೆಲಸಕ್ಕೆ ಬರ್ತಾ ಇಲ್ಲ ಅಂತ ಹೇಳಿ ಅವಳಿಗೆ ಸುಳ್ಳು ನಂಬಿಕೆ ಬಿಟ್ರಂತೆ. ರಾಜನ ಮಗಳು ಇವನು ಯಾಕೆ ಬಂದಿಲ್ಲ ಅಂತ ಅವ್ರ ಮನೆಯೆಲ್ಲ ತಿರುಗಾಡಿ ಹುಡುಕಿ ಮಾಡಿ ಬಂದಳಂತೆ. ಅವಾಗ ಗೊತ್ತಾಯ್ತಂತೆ ಅವಳ ತಂದೆನೇ ಅವನನ್ನು ಕೊಲೆ ಮಾಡಿಸಿದ್ದು ಅಂತ. ಏನು ಮಾಡೋದು? ಅದಕ್ಕೆ ಆವಾಗ ಅವಳು ಡಿಸೈಡ್ ಮಾಡಿದಂತೆ, ಇವನಿಲ್ಲ ಅಂದಮೇಲೆ ಈ ಭೂಮಿ ಮೇಲೆ ನಾ ಬದುಕಲೇಬಾರದು ಅಂತ. ಆ ರಾಜನ ಮಗಳು ಸಹಿತ ವಿಷ ಕುಡಿದು ಸಾಯೋಕ್ಕೆ ಪ್ರಯತ್ನ ಪಟ್ಟಳಂತೆ. ಅದು ಮನೆಯಲ್ಲಿ ತಾಯಿಗೆ ಗೊತ್ತಾಗಿ ಆಸ್ಪತ್ರೆಗೆ ಹೋದು ಅವಳಿಗೆ ಏನಿಲ್ಲ ಅಂತ ಎಲ್ಲ ಕಡೆ ಹುಷಾರು ಮಾಡಿಸಿಬಿಟ್ರಂತೆ. ಅವಳು ಆಸ್ಪತ್ರೆಯಿಂದ ಬಂದ ಮೇಲೆ ರಾಜನ ಮಗಳು ಪೊಲೀಸ್ ಸ್ಟೇಷನ್ಗೆ ಹೋಗಿ ತಂದೆ ತಾಯಿ ಮೇಲೆ ಕಂಪ್ಲೇಂಟ್ ಕೊಟ್ಟು ಪ್ರೀತಿ ಮಾಡಿರುವ ಹುಡುಗನಿಗೋಸ್ಕರ ಏನು ಮಾಡೋಕ್ಕೆ ಎಂದು ಸರಿಯೋಲ್ಲ ಹೆಣ್ಣು ಮಕ್ಕಳು ಅನ್ನೋದು ಅವಳು ಪ್ರೂವ್ ಮಾಡಿಬಿಟ್ಟಳಂತೆ. ಪ್ರೀತಿ ಮಾಡಿದ್ಮೇಲೆ ಮೋಸ ಆಗುತ್ತೆಲ್ಲ, ತುಂಬ ನೋವಾಗುತ್ತೆ ಗುರು. ಅದು ತಾಯಿ ತಂದೆ ಯಾರೂ ಈ ಥರ ಮಾಡಬೇಡಿ, ಅರ್ಥ ಮಾಡಿಕೊಳ್ಳಿ.